ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾ ಹೇಳಿದ್ನಲ್ಲ, ಏನು ಯೋಚನೆ ಮಾಡಬೇಡಿ ಅಂತ. ಅಭಿ ಬಂದಮೇಲೆ ವಿಚಾರಿಸೋಣ. ಯಾಕೆ ಏನಾಯ್ತು? ಎಲ್ಲರೂ ಯಾಕೆ ಹೀಗಿದ್ದೀರಾ? ಅದು ತುಳಸಿಯವರೇ, ಕಂಪ್ನಿ ಮುಳುಗೋಯ್ತಂತೆ, ನಾವೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀವಂತೆ. ಅದಕ್ಕೆ ಇವರಿಬ್ಬರು ಗಾಬರಿಯಾಗಿದ್ದಾರೆ. ರಾಧವ್ರೆ, ಹಾಗೆಲ್ಲ ಏನೂ ಇಲ್ಲ. ಅವಿ ನನಗೆ ಫೋನ್ ಮಾಡಿದ್ದ. ಅವಿ ನಿಮಗೆ ಫೋನ್ ಮಾಡಿದ್ನಾ? ಅವ್ನು ನನಗೆ ಫೋನ್ ಮಾಡಬೇಕಿತ್ತಲ್ವಾ? ಯಾಕೋ ನನ್ನ ಮಕ್ಕಳನ್ನ ನನಗೆ ಸರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಅವ್ರು ನನ್ನನ್ನು ಹಚ್ಕೊಳ್ಳೋದಕ್ಕಿಂತ ನಿಮ್ಮನ್ನೇ ಜಾಸ್ತಿ ಹಚ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ತುಳಸಿಯವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಅಭಿ ನನ್ನ ಮಕ್ಕಳು. ನೀವು ಆದಷ್ಟು ಅವರಿಂದ ದೂರ ಇರೋದೇ ಒಳ್ಳೆಯದು. ತುಳಸಿ, ಮಾವ ಬನ್ನಿ. ಹಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ನಾನಾ ಗುಂಡಕಲ್ ಥರ ಆಗಿದ್ದೀನಿ. ಓಹೋ, ಮನೆಯ ಸೊಸೆ ರತ್ನಗಳು ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ತಾತ. ರಾಧಾ, ಚೇತರಿಸ್ಕೋತಿದ್ದೀಯಾ ಅಂತ ಗೊತ್ತಾಯ್ತು. ಬೇಗ ಹುಷಾರಾಗಬೇಕು. ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಪೂರ್ಣಿ, ದೀಪಿಕಾ, ಇವ್ರಿಗೆ ಕಾಫಿ ಟೀ ಏನಾದರೂ ತಂದ್ಕೊಡ್ರಮ್ಮ. ದತ್ತವ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅಂದಹಾಗೆ ನೀವು ತುಳಸಿಯವರನ್ನ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಲ್ವಾ? ಪಾಪ, ಇವರಾದರೂ ಎಷ್ಟು ದಿವಸ ಅಂತ ಇನ್ನೊಬ್ಬರು ಮನೇಲಿರ್ತಾರೆ. ಇವರಿಗೂ ಇವ್ರದ್ದೇ ಮನೆ ಸಂಸಾರ ಎಲ್ಲ ಇರುತ್ತೆ ಅಲ್ವಾ? ಅದನ್ನೆಲ್ಲ ಬಿಟ್ಟು ಹೀಗೆ ಬೇರೆಯವ್ರ ಮನೇಲಿ ತುಂಬ ದಿನ ಇರೋದು ಎಷ್ಟು ಚೆನ್ನಾಗಿರುತ್ತೆ.